ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನೆಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ನಾನು ತಾಯ್ತನ, ಅದರಲ್ಲೂ ಪ್ರೆಗ್ನೆನ್ಸಿ ಟಿಪ್ಸ್ ಮತ್ತು ಮಿಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ತಾಯ್ತನ ಅನ್ನೋದು ಎಷ್ಟು ಸುಂದರವಾದಂಥ ಪದ ಅಲ್ವಾ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಅನುಭವಿಸ್ಲೇಬೇಕು. ಇದರಲ್ಲಿ ಕೆಲವೊಂದು ಎಲ್ಲರಿಗೂ ಡೌಟ್ಸ್ ಇದ್ದೇ ಇರುತ್ತೆ. ಕ್ಲಾರಿಟೀಸ್ನೂ ಕೂಡ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಂಗ್ರಾಟ್ಸ್ ಈ ಎಲ್ಲ ಹೊಸ ತಾಯಂದರಿಗೆ. ದಯವಿಟ್ಟು ತಾಯ್ತನನ ಅನುಭವಿಸಿ. ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ದಯವಿಟ್ಟು ತಾಯ್ತನನ ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಪ್ಲೀಸ್. ಮೊದಲು ನಾವಿಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋದಾದರೆ, ಈ ಪ್ರೆಗ್ನೆನ್ಸಿ ಅನ್ನೋದು ತುಂಬ ವೇರಿ ಆಗ್ತಾ ಇರುತ್ತೆ ಪರ್ಸನ್ ಟು ಪರ್ಸನ್ಗೆ. ಮತ್ತು ಒಂದು ಪ್ರೆಗ್ನೆನ್ಸಿಯಿಂದ ಇನ್ನೊಂದು ಪ್ರೆಗ್ನೆನ್ಸಿಗೆ ತುಂಬಾ ವೇರಿ ಇರುತ್ತೆ. ಸಮ್ ಪೀಪಲ್ಲು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ಕೆಲವೊಂದು ಸಿಮ್ಟಮ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ದೇ ಇರ್ಬೋದು. ಆ್ಯಸ್ ಎಟ್ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಮೊದಲು ಎಗ್ಗು ರಿಲೀಸ್ ಆಗುತ್ತೆ ಅಲ್ವಾ, ಆ ಎಗ್ ರಿಲೀಸ್ ಆಗಿ ಫರ್ಟಿಲೈಸ್ಡ್ ಆಗುತ್ತಲ್ವ, ಅದಾಗಿ ಕೆಲವೊಂದು ವೀಕ್ಗಳ ನಂತರ ಕೆಲವೊಬ್ಬರು ಸಿಮ್ಟಮ್ಸ್ನ ಅನುಭವಿಸ್ತಾರೆ. ಇಲ್ಲಿ ಎಗ್ ಅಂತ ಅಂದರೆ ಅಂಡಾಣು, ಈ ಫರ್ಟಿಲೈಸೇಷನ್ ಅಂದರೆ ಫಲವತ್ತತೆಯನ್ನು ಹೊಂದುವಂಥದ್ದನ್ನು ನಾವು ಪ್ರೆಗ್ನೆನ್ಸಿನಲ್ಲಿ ಕಾಣಬಹುದು. ಕೆಲವೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ದೇ ಇರ್ಬೋದು, ಕೆಲವೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದರಲ್ಲಿ ಕೆಲವೊಂದು ಫ್ಯಾಟಿಗ್ ಅಂತ ಹೇಳ್ತೀವಿ. ಫ್ಯಾಟಿಗ್ ಅಂದರೆ ಇಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನ್ ಅಂತ ಇರುತ್ತೆ, ಅದು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದು ನಮಗೆ ಟಯರ್ಡ್ ಆಗಿರೋ ರೀತಿ ಫೀಲ್ ಆಗುತ್ತೆ. ನೆಕ್ಸ್ಟು ಬ್ರೆಸ್ಟ್ ಟೆಂಡರ್ನೆಸ್ ಅಂತ ಹೇಳ್ಬೋದು. ಇಲ್ಲಿ ಬ್ರೆಸ್ಟ್ ಟೆಂಡರ್ನೆಸ್ ಅಂದರೆ ನಾವು ಸ್ವಲ್ಪ ಟೆಂಡರ್ನೆಸ್ನ ಫೀಲ್ ಮಾಡೋ ಅಂಥದ್ದು, ಮತ್ತು ಸ್ವಲ್ಪ ಸ್ವೆಲನ್ ಆಗಿರೋವಂಥದ್ದು, ಸ್ವಲ್ಪ ಊದ್ಕೊಂಡಿರೋ ಥರ ಕಾಣುತ್ತೆ. ಇದು ಎಲ್ಲರಲ್ಲೂ ಕಾಣಿಸೋದಿಲ್ಲ. ಎಲ್ಲ ಚೇಂಜಸ್ಸು ಎಲ್ಲರಿಗೂ ಕಾಣಿಸ್ಬೇಕು ಅಂತ ಏನಿಲ್ಲ. ಕೆಲವೊಬ್ಬರು ಈ ಥರ ಒಂದು ಸಿಮ್ಟಮ್ಸ್ಗಳನ್ನ ಕಾಣ್ಬೋದು. ನೆಕ್ಸ್ಟ್ ಮಾರ್ನಿಂಗ್ ಸಿಕ್ನೆಸ್ಸು, ಇದು ಆಲ್ಮೋಸ್ಟ್ 90% ಪೀಪಲ್ ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಇದರಲ್ಲಿ ನಾಸಿ ಅಂದರೆ ವಾಕರಿಕೆ ಇರ್ಬೋದು, ವಾಮಿಟಿಂಗ್ ಅನಿಸ್ತಾ ಇರುತ್ತೆ, ತುಂಬಾ ಏನು ಸ್ಮೆಲ್ ಮಾಡಿದ್ರೂ ಒಂಥರ ವಾಮಿಟಿಂಗ್ ಬರೋಂಥದ್ದು, ತುಂಬ ನಾಸಿಯಾ ಆಗ್ತಾಯಿರೋದು, ಜಿಗುಪ್ಸೆ ಬರೋದು, ಯಾವುದ್ರ ಮೇಲೂ ಏನು ನೋಡಿದ್ರು ಏನು ತಿಂದರೂ ವಾಕರಿಕೆ ಅನಿಸೋದು, ಏನೂ ಬೇಡಪ್ಪ ತಿನ್ನೋದೇ ಬೇಡಪ್ಪ ಅಂತ ಅನಿಸೋದು. ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಸುಂದರವಾಗಿರುತ್ತೋ ಅದರಲ್ಲಿ ಕೆಲವೊಂದು ನಾವು ಏನು ಈ ವಾಕರಿಕೆ ಅನ್ನೋದು ಅಥವಾ ವಾಮಿಟಿಂಗ್ ಅನ್ನೋದನ್ನು ನಾವು ಅನುಭವಿಸ್ಲೇಬೇಕು. ಏನಿಲ್ಲ ಒಂದು 3 ಮಂತ್ಸ್ ಅಷ್ಟೇ ಅಥವಾ 4 ಮಂತ್ಸ್ ಅಷ್ಟೇ ಇರುತ್ತೆ. ಆಮೇಲೆ ನೀವು ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ. ಇದ್ರ ಜೊತೆಗೆ ಕೆಲವೊಂದು ಸಿಮ್ಟಮ್ಸ್ಗಳನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಮಿಸ್ಡ್ ಪೀರಿಯಡ್. ಫಸ್ಟ್ ಆಫ್ ಆಲ್ ನಮಗೆಲ್ಲರಿಗೂ ಗೊತ್ತಾಗೋದೇ ನಮ್ಮ ಪೀರಿಯಡ್ ಮಿಸ್ ಆಗಿದೆ ಅಂತ ತಕ್ಷಣ ನಮ್ಮ ತಲೆಗೆ ಬರುವಂಥದ್ದೇ ಪ್ರೆಗ್ನೆನ್ಸಿ ಅಂತ ಅಲ್ವಾ. ಸೊ ಅದರಲ್ಲಿ ಫಸ್ಟ್ ಒನ್ನು ಮಿಸ್ಸಿಂಗ್ ಪೀರಿಯಡ್. ನೆಕ್ಸ್ಟ್ ಒನ್ನು ನೀಡಿಂಗ್ ಟು ಯೂರಿನೇಟ್ ಮೋರ್ ಆಫನ್, ಅಂದರೆ ಪದೇ ಪದೇ ಯೂರಿನ್ ಹೋಗ್ತಾನೆ ಇರಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಬ್ಲೋಟಿಂಗ್, ಸ್ವಲ್ಪ ಹೊಟ್ಟೆ ಏನಾಗುತ್ತೆ ಹುಬ್ಬಿರೋ ಥರ ಅನಿಸುತ್ತೆ. ಮತ್ತು ಕೆಲವೊಬ್ಬರಿಗೆ ತುಂಬ ಹೆಡ್ಡೇಕ್ ಬರ್ಬೋದು. ಮತ್ತು ಡಿಝಿನೆಸ್ ಅಂದರೆ ಲೈಕ್ ತಲೆ ತಿರುಗ್ತಾ ಇರುತ್ತೆ ಆ ಥರ. ಮತ್ತು ಫುಡ್ ಕ್ರೇವಿಂಗ್ಸ್. ಆಬ್ವಿಯಸ್ಲಿ ನಮಗೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಏನು ಬಾಣಂತಿ ಅಥವಾ ಬಯಕೆಗಳಂತ ಇರುತ್ತಲ್ವ ಅದು. ಮತ್ತು ಯಾವುದಾದ್ರೂ ಅಕ್ಯೂಟ್ ಸೆನ್ಸ್ ಆಫ್ ಸ್ಮೆಲ್, ಕೆಲವೊಂದು ಸ್ಮೆಲ್ಗಳು ಇಷ್ಟ ಆಗುತ್ತೆ, ಕೆಲವೊಂದು ಸ್ಮೆಲ್ಗಳು ಇಷ್ಟ ಆಗದೇ ಇರ್ಬೋದು. ಮತ್ತು ಬೆನ್ನು ತುಂಬ ನೋವ್ತಾ ಇರ್ಬೋದು. ಮತ್ತು ಚೇಂಜಸ್ ಇನ್ ಸರ್ವಿಕಲ್ ಮ್ಯೂಕಸ್, ಅಂದರೆ ನಮಗೇನು ವಜೈನಾದಲ್ಲಿ ಮ್ಯೂಕಸ್ ಬರ್ತಾ ಇರುತ್ತಲ್ಲ, ಅದು ಕೆಲವೊಂದು ಚೇಂಜಸ್ ಇರ್ಬೋದು. ಮತ್ತು ಡಾರ್ಕೆನಿಂಗ್ ಏರಿಯಾ. ಈ ಡಾರ್ಕನಿಂಗ್ ಏರಿಯಾಲ್ಸ್ ಅಂದರೆ ನಮ್ಮ ಒಂದು ಬ್ರೆಸ್ಟಲ್ಲಿ ಏನದು ಡಾರ್ಕ್ ಪಾರ್ಟ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ತುಂಬಾ ಡಾರ್ಕ್ ಆಗ್ತಾ ಇರೋವಂಥದ್ದು. ಇಷ್ಟು ಕೆಲವೊಂದು ಏನು ಸಿಮ್ಟಮ್ಸ್ಗಳನ್ನ ನಾವು ಕಾಣ್ಬೋದು. ಕೆಲವೊಬ್ಬರಿಗೆ ಕಾಣ್ದೇ ಇರ್ಬೋದು. ಇದರಿಂದ ಯಾವುದೇ ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದ ತಕ್ಷಣ ಪ್ಲೀಸ್ ಡೂ ಚೆಕ್ಔಟ್ ಡಾಕ್ಟರ್ನ ಪ್ಲೀಸ್ ಕನ್ಸರ್ನ್ ಮಾಡಿ. ಯಾವುದೇ ರೀತಿಯ ಡಿಲೇನ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ನ ಕನ್ಸರ್ನ್